ಆಶುತೋಷ್ ಶರ್ಮಾ ಮತ್ತು ಶಶಾಂಕ್ ಸಿಂಗ್. ನಮಸ್ಕಾರ ಎಲ್ಲರಿಗೆ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲ ಕ್ಷೇಮ ಸೌಖ್ಯ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರನ್ ಕ್ರಿಕ್ಟಾಕ್ಸ್ ಯೂಟ್ಯೂಬ್ ಚಾನಲ್. ಏನು ಚಂದ ಮಾಡಿ ಆಡ್ತಾರೆ ಮಾರೆ ಇವರಿಬ್ರು, ಒಬ್ಬ ದೇವರೇ. ಅಂದರೆ ವಿನ್ ಆದ್ರೆ ಪಂಜಾಬ್ ವಿನ್ ಆಗಲಿಲ್ಲ, ಮ್ಯಾಚ್ ಸೋತಿತ್ತು. ಬಟ್ ಒಬ್ಬ ನಾರ್ಮಲ್ ವೀಕ್ಷಕನಾಗಿ ಈ ಮ್ಯಾಚ್ ನೋಡುವಾಗ ಏನು ಮಾರ್ರೆ ಅಂತ ಅನ್ನಿಸ್ತಾ ಇತ್ತು. ನಾನು ಸಪೋರ್ಟ್ ಮಾಡ್ತಿರೋದು ಮುಂಬೈಗೆ, ಬಿಕಾಸ್ ಸೆಕೆಂಡ್ ಫೇವ್ರೆಟ್ ಟೀಮ್ ಅಂತ. ಬಟ್ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ವಿನ್ ಆಗಲಿ ಮಾರೆ, ಪಂಜಾಬ್ ವಿನ್ ಆಗಲಿ ಅಂತ ಅನ್ನಿಸ್ತಾ ಇತ್ತು. ಯಾಕೆ ಆಶುತೋಷ್ ಶರ್ಮಾ ಆಡುವಾಗಂತೂ ಸೈಕ್ ಆಗ್ತಾ ಇತ್ತು. ಏನು ಮಾರೆ ಇಷ್ಟು ಚಿಕ್ಕ ಹುಡುಗ ಹೇಗೆ ಅಂತ. ಸೂಪರ್ ಮ್ಯಾಚ್. ಆ್ಯಂಡ್ ಓವರ್ ಆಲ್ IPL ನಂಗೆ ಈ ಸಲ ಒಳ್ಳೆ ಮಜಾ ಕೊಡ್ತಾ ಉಂಟು. ನೀವು ಹೇಳ್ಬೋದು ಎಂತ ಮಾರೆ ಬೌಲರ್ಸಿಗೆ ಮರ್ಯಾದೆಲ್ಲ, ಎಲ್ಲ ಮ್ಯಾಚು ದಡ ಬಡ ಅಂತ ಹೊಡಿತಾ ಇರ್ತಾರೆ ಅಂತ. ಬಟ್ ಒಂದು ಎಂಟರ್ಟೈನ್ಮೆಂಟ್ ಅಂತ ನೋಡಿದಾಗ ಏನೋ ಒಂದು ಮಸಾಲೆ ಅಂತ ಅನ್ನಿಸ್ತಾ ಉಂಟು. ಸೂಪರ್ನ ಗಮ್ಮತ್ತಾಗ್ತಾ ಉಂಟು ನೋಡ್ಲಿಕ್ಕಂತೂ, ಟೈಮ್ ಪಾಸ್ಗಂದು ಒಳ್ಳೆ ಗಮ್ಮತ್ತಾಗ್ತಾ ಉಂಟು. ಅಂತೂ ಇಂತೂ ಮುಂಬೈ ಗೆದ್ದರು. ಮುಂಬೈ ನಮ್ಗೆಲ್ರಿಗೆ ಸಹ ಗೊತ್ತುಂಟು, ಫಸ್ಟ್ ಹಾಫು ಹೋಪ್ಲೆಸ್ ಆಗಿ ಆಡ್ತಾರೆ. ಫಸ್ಟ್ ಹಾಫ್ ಆಫ್ IPL ಹೋಪ್ಲೆಸ್ ಆಗಿ ಆಡ್ತಾರೆ. ಸೆಕೆಂಡ್ ಹಾಫು ಹೇಗೋ ಮಾಡಿ ತೆವಳಿಕೊಂಡು ಎಂತಾರು ಮಾಡಿ ಅಥವಾ ಒಟ್ರಾಶಿ ವಿನ್ ಆಗಿ 5 ಮತ್ತು 4ನೇ ಪ್ಲೇಸ್ ಈಗ ಒಂದು ಇದು ಇರ್ತದಲ್ಲ, 4ನೇ ಪ್ಲೇಸ್ 5ನೇ ಪ್ಲೇಸ್, ಅದಕ್ಕೆ ಆ ಟೆನ್ಷನಲ್ಲೇ ಇರ್ತಾರೆ ಕೊನೆ ತನಕ ಸಹ. ಮುಂಬೈ ಲಾಸ್ಟಿಗೆ ಅಂತೂ ಪುಡುಕಂತ ಒಳಗೆ ಬಂದುಬಿಡ್ತಾರೆ, ಕ್ವಾಲಿಫೈ ಆಗ್ತಾರೆ. ಸೊ ಸೆಕೆಂಡ್ ಹಾಫ್ ಇನ್ನೇನು ಸ್ಟಾರ್ಟ್ ಆಯ್ತಲ್ಲ, ಸೆಕೆಂಡ್ ಹಾಫ್ ಸ್ಟಾರ್ಟ್ ಆದ ಕೂಡಲೇ ಇವರು ಜಯದ ಹಾದಿಗೆ ಬರ್ತಾರೆ. ಇವರ ಡೆಡ್ ಅಪೋಸಿಟ್ ಯಾರಂತಂದ್ರೆ ರಾಜಸ್ಥಾನ್ ರಾಯಲ್ಸ್. ಫಸ್ಟ್ ಹಾಫ್ ಚಿಂದಿಯಾಗಿ ಆಡ್ತಾರೆ ರಾಜಸ್ಥಾನ್ ರಾಯಲ್ಸ್. ಇದು ಫಸ್ಟ್ ಹಾಫ್ ನೋಡುವಾಗ ಇವರೇ ವಿನ್ನ ಅಂತ ಈ ಸಲ ಅಂತ ಅನ್ನಿಸ್ತದೆ. ಸೆಕೆಂಡ್ ಹಾಫಲ್ಲಿ ಹೇಗೋ ಮಾಡಿ ಎಂಥದೋ ಒಂದು ಕೆಟ್ಟ ಕ್ರಿಕೆಟ್ ಆಡಿ ಔಟ್ ಆಗ್ತಾರೆ. 5ನೇ ಪ್ಲೇಸ್ 6ನೇ ಪ್ಲೇಸ್ ಈ ಥರ ತೃಪ್ತಿ ಪಡ್ತಾರೆ ರಾಜಸ್ಥಾನ್. ಯೂಶ್ವಲಿ ಅವ್ರದ್ದು ಕ್ಯಾಪ್ಟನ್ಶಿಪ್ ಸಹ ಅಥವಾ ಮ್ಯಾನೇಜ್ಮೆಂಟು ಎಕ್ಸ್ಪರಿಮೆಂಟ್ ಮಾಡೋದ್ರಲ್ಲಿ ಎತ್ತಿದ್ಕೆ ರಾಜಸ್ಥಾನ. ಸೊ ಈ ಸಲ ಎಂತ ಆಗ್ತದೆ ಅಂತ ನೋಡಬೇಕು. ಪಂಜಾಬ್ ಕಿಂಗ್ಸ್ ಅವರು ಕ್ವಾಲಿಫೈ ಆಗೋದಿಲ್ಲ, ಬಟ್ ಅವ್ರು ಈ ಸಲ ತುಂಬ ಚೆಂದ ಫೈಟ್ ಕೊಟ್ಟಿದ್ದಾರೆ. ಇಡೀ ಪಂಜಾಬ್ ಕಿಂಗ್ಸ್ ತಂಡ ಅಂತ ಹೇಳೋದಿಲ್ಲ, ತಂಡ ಅಂತ ಇಲ್ಲ, ಈ ಶಶಾಂಕ್ ಸಿಂಗ್ ಮತ್ತು ಆಶುತೋಷ್ ಶರ್ಮಾ ಸೇರಿಕೊಂಡು ಏನು ಫೈಟ್ ಕೊಡ್ತಾರೆ ಮಾರೆ. ಸುಮಾರು ಮ್ಯಾಚಿಗೆ ಸೋತ್ರ ಅವರು, ಬಟ್ ಒನ್ ಸೈಡೆಡ್ ಆಗಿ ಸೋತಿಲ್ಲ ಅವರು. ಒಟ್ಟಿನಲ್ಲಿ ಈಗ ಫೈಟ್ ಕೊಟ್ಟು ಲಿಟ್ರಲಿ ಅವರ ಎಲ್ಲ ಮ್ಯಾಚು ಒಂಥರ ಮಜಾ ಬರುವ ಥರ ಆಗ್ತಾ ಉಂಟು. ಇವತ್ತು ಫಸ್ಟ್ ಮುಂಬೈ ಬಗ್ಗೆ ಮಾತಾಡೋ. ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ ಮುಂಬೈ ತಂಡ ಈ ಗ್ರೌಂಡಲ್ಲಿ ಫಸ್ಟ್ ಆಫ್ ಆಲ್ ಫಸ್ಟ್ ಇನ್ನಿಂಗ್ಸ್ ಸ್ಕೋರ್ ಆನ್ ಆನ್ ಆ್ಯಾವ್ರೇಜ್ 168 ಅಂತೆ. 168 ಆನ್ ಆನ್ ಆ್ಯಾವ್ರೇಜ್ ಸ್ಕೋರ್ ಇರುವಂಥ ಗ್ರೌಂಡಲ್ಲಿ ಮುಂಬೈ ಹೊಡೆದದ್ದು 132 ರನ್ 7 ವಿಕೆಟಿಗೆ. ಆಗ ಅಂದ್ಕೊಂಡೆ ನಾನು, ಈ ಪಿಚ್ಚಲ್ಲಿ 192 ಆರಾಮ್ಸೆ ವಿನ್ ಆಗ್ತಾರೆ ಮಾರ್ರೆ ಅಂತ. ಫಸ್ಟ್ ಮ್ಯಾಚ್ 0 ಹೊಡೆದಿದ್ರು ಸೂರ್ಯಕುಮಾರ್ ಯಾದವ್ ಅವರು. ಮತ್ತು ನಮ್ಮ RCB ಮೇಲೆ 19 ಬಾಲಿಗೆ 52 ರನ್ ಹೊಡೆದಿದ್ರು. ಮತ್ತೆ ಪುನಃ ಥರ್ಡ್ ಮ್ಯಾಚಲ್ಲಿ 0 ಹೊಡೆದ್ರು. ಸೊ ಹಾಗಾದರೆ ಫೋರ್ತ್ ಮ್ಯಾಚಲ್ಲಿ ಮತ್ತೆ ಪುನಃ ಸೂಪರಾಗಿ ಆಡಿದರು. 78 ರನ್ ಹೊಡೆದ್ರು 53 ಬಾಲಿಗೆ. ಚೆಂದ ಮಾಡಿ ಆಡಿದರು. ಅವ್ರು ಇನ್ನೂ ಸಹ ಫಾಸ್ಟ್ ಆಡ್ಬೋದು, ಯಾಕಂತಂದರೆ ಅವ್ರು ಅದಕ್ಕೆ ಫೇಮಸ್ ಅಲ್ಲ, ಭಯಂಕರ ಫಾಸ್ಟ್ ಆಟಕ್ಕೆ ಅಲ್ಲ ಫೇಮಸ್ಸು. ಸೊ ಇನ್ನೊಂದು ಚೂರು ಫಾಸ್ಟ್ ಆಡ್ಬೋದಿತ್ತು, ಇಲ್ಲಂತ ಹೇಳೋದಿಲ್ಲ ನಾನು. ಬಟ್ ಈ ಪಿಚ್ಚಲ್ಲಿ ಅಷ್ಟು ಫಾಸ್ಟ್ ಆಡಿದ್ದೆ ಗ್ರೇಟ್ ಅಂತ ಸಹ ಹೇಳ್ಬೋದು. ಯಾಕಂತಂದರೆ 2 ಪೇಸ್ಟ್ ಪಿಚ್, ಸ್ವಲ್ಪ ಸ್ಲೋ ಪಿಚ್ ಇತ್ತು. ಅವರಿಗೆ ಸಾಥ್ ಕೊಟ್ಟದ್ದು ರೋಹಿತ್ ಶರ್ಮಾ ಅವರು 36 ರನ್ ಹೊಡೆದ್ರು. ಬಟ್ ಇಂಪ್ರೆಸಿವ್ ಆಗಿ ಆಡಿದ್ದು ಅಂತಂದರೆ ತಿಲಕ್ ವರ್ಮಾ ಮಾರೆ 18 ಬಾಲಿಗೆ 34 ರನ್ನು, 1-2 ಸಿಕ್ಸ್ ಹೊಡೆದ್ರು. ಎಸ್ಪೆಷಲಿ ರಬಾಡಾಗೆ ಒಂದು 6 ಹೊಡೆದು ಅಪ್ಪ ಅಂತ ಅನಿಸಿತ್ತು. ಹಾರ್ದಿಕ್ ಪಾಂಡ್ಯ ಅವರು 6 ಬಾಲಿಗೆ 10 ರನ್ ಹೊಡೆದ್ರು. ಅವರದ್ದು ಬ್ಯಾಟಿಂಗಿಂದ ಸಹ ಕಾಂಟ್ರಿಬ್ಯೂಷನ್ ಬರ್ತಾ ಇಲ್ಲ, ಬೌಲಿಂಗಿಂದ ಸಹ ಕಾಂಟ್ರಿಬ್ಯೂಷನ್ ಬರ್ತಾ ಇಲ್ಲ. ಸಿಕ್ಕಾಪಟ್ಟೆ ಪ್ರೆಷರಲ್ಲಿದ್ದಾರೆ. ನನ್ನ ಪ್ರಕಾರ ಅವರು ಇದೇ ಥರ ಅವರ IPL ಕಂಟಿನ್ಯೂ ಆದರೆ ಅವರು T20 ವರ್ಲ್ಡ್ ಕಪ್ಪಲ್ಲಿ ಸ್ಥಾನ ತಗೊಳ್ಳೋದಿಲ್ಲ. ಅವರಿಗೆ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಎಂತ ಅಂದರೆ, ನಮ್ಮ ಭಾರತ ಕ್ರಿಕೆಟ್ ತಂಡದಲ್ಲಿ ಅಥವಾ ಈಗ ಆಡ್ತಿರೋಂಥ IPLಲ್ಲಿ ಫಾಸ್ಟ್ ಬೌಲಿಂಗ್ ಆಲ್ರೌಂಡರ್ ಇಲ್ಲ, ಅಥವಾ ಇರ್ಬೋದು. ಈ ಇಂಪ್ಯಾಕ್ಟ್ ರೂಲ್ ಬಂದದ್ರಿಂದಾಗಿ ಯಾರು ಸಹ ಬಾಲ್ ಹಾಕ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ ಶ್ರೇಯಸ್ ಅವರಿಗೆ ಎಂಥದ್ದು ವೆಂಕಟೇಶ್ ಅಯ್ಯರ್ ಬೌಲಿಂಗ್ ಸಿಗ್ತಾ ಇಲ್ಲ, ದೂಬೆ ಬೌಲಿಂಗ್ ಸಿಗ್ತಾ ಇಲ್ಲ. ಸೊ ಆದ್ದರಿಂದ ನಮಗೆ ಫಾಸ್ಟ್ ಬೌಲಿಂಗ್ ಆಲ್ರೌಂಡರ್ ಯಾರಿದ್ದಾರೆ ಅಂತವೇ ಗೊತ್ತಾಗ್ತಾ ಇಲ್ಲ ಈ ಒಂದು ಭಾರತದ ಕ್ರಿಕೆಟಲ್ಲಿ, ಈ ಇಂಪ್ಯಾಕ್ಟ್ ರೂಲಿಂದಾಗಿ. ಸೊ ಈಗ ಬುಮ್ರಾ ಬಿಟ್ಟರೆ ಬೇರೆ ಆಪ್ಷನ್, ಹಾರ್ದಿಕ್ ಪಾಂಡ್ಯ ಬಿಟ್ಟರೆ ಬೇರೆ ಆಪ್ಷನ್ ಇಲ್ವಾ ಅಂತ ನಮಗೆ. ಹಾರ್ದಿಕ್ ಪಾಂಡ್ಯ ಮಾತ್ರ ಈ ಥರ ಬಾಲ್ ಮತ್ತು ಬ್ಯಾಟಿಂಗ್ ಮಾಡ್ತಾ ಇರೋದು. ಇದೊಂದೇ ಅಡ್ವಾಂಟೇಜ್. ಇಲ್ಲೇ ಇದ್ದರೆ ಅವರಿಗೆ ಚಾನ್ಸ್ ಸಿಗೋದು 99% ಡೌಟ್. ಏನು ಎಫೆಕ್ಟಿವ್ ಆಗಿ ಆ ಫಾರ್ಮ್ ಇಲ್ಲ, ಸುಸ್ತಾಗ್ತಾ ಇದ್ದಾರೆ. ಇವತ್ತು ಬೌಲಿಂಗ್ ಹಾಕುವಾಗ ಸಹ 1 ಓವರಲ್ಲಿ 3 ವೈಡ್ ಹಾಕಿದ್ರು. ಸೊ 9 ಬಾಲ್ ಹಾಕಬೇಕಲ್ಲ ಓವರ್ ಆಲ್. 9 ಬಾಲ್ ಹಾಕಿದ ಕೂಡಲೇ ಕಾಲು ಗಂಟು ಇಟ್ಕೊಂಡಿದ್ದಾರೆ ಅಂತ. ಅಂದರೆ
ಸುಸ್ತಾಗ್ತಾ ಉಂಟು, ಫಿಟ್ನೆಸ್ ಮೊದಲಿನ ಥರ ಇಲ್ಲ. ತುಂಬ ಇದು ಟೆನ್ಷನಿನ ಸಂಗತಿ ಗೋಯಿಂಗ್ ಫಾರ್ವರ್ಡ್ T20 ವರ್ಲ್ಡ್ ಕಪ್ ದೃಷ್ಟಿಯಿಂದಾಗಿ. ಕೊನೆಗೆ ಲಾಸ್ಟ್ ಮಿನಿಟಿಗೆ 7 ಬಾಲಿಗೆ 14 ಟಿಮ್ ಡೇವಿಡ್ ಹೊಡೆದು ಒಟ್ಟು 192 ರನ್ ಹರಿದು ಬಂತು ಮುಂಬೈ ಸೈಡಿಂದ. ಆ್ಯಂಡ್ ಪಂಜಾಬಿದು ಬ್ಯಾಟಿಂಗ್ ಸ್ಟಾರ್ಟ್ ಆಯಿತು. ನಿಮ್ಗೆ ಗೊತ್ತುಂಟಲ್ಲ, ಪಂಜಾಬಿದು ಬ್ಯಾಟಿಂಗ್ ಸ್ಟಾರ್ಟ್ ಆಗೋದು 6 ವಿಕೆಟ್ ಹೋದ್ಮೇಲೆ. ಎಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಅಂದರೆ ಕನ್ಸಿಸ್ಟೆಂಟಾಗಿ ಹೀಗೆ ಆಗ್ತಾ ಉಂಟು. ಒಂದೆರಡು ಮ್ಯಾಚ್ ಅಲ್ಲ, ಕನ್ಸಿಸ್ಟೆಂಟಾಗಿ ಟಾಪ್ ಆರ್ಡರ್ ಆಡ್ತವೇ ಇಲ್ಲ. ಎಂದು ಜಗಳ ಆಗಿದೆ ಅಂತ, ಆಡೋದಿಲ್ಲ ಎಂತ ಮಾಡ್ತೀರಿ ತೆಗ್ದಾಕಿ ಅಂತ. ಹಾಗೆ ಟಾಪ್ ಆರ್ಡರ್ ಯಾರು ಬಂದರೂ ಆಡ್ತಾ ಇಲ್ಲ. ಪ್ರಭ್ಸಿಮ್ರನ್ ಸಿಂಗ್ ಡಕ್ಔಟ್ ಆದರು. ಇವತ್ತು ರುಸ್ಸೋ ಅವ್ರನ್ನ ಹಾಕ್ಕೊಂಡಿದ್ರು, ರುಸ್ಸೋ ಅವರು 1 ರನ್ ಹೊಡೆದ್ರು. ಮತ್ತು ಇವತ್ತು ಕರನ್ ಅವರ ಕ್ಯಾಪ್ಟನ್ ಸ್ಯಾಮ್ ಕರನ್ ಅವರೇ ಓಪನಿಂಗ್ ಬಂದಿದ್ದಾರೆ, ಅವರು 6 ರನ್ ಹೊಡೆದು ಔಟ್ ಆದರು. ಒಟ್ಟು ಲಿವಿಂಗ್ಸ್ಟನ್ 1 ರನ್ ಹೊಡೆದು ಔಟ್ ಆದರು. 2.1 ಓವರ್ಸಿಗೆ 4 ವಿಕೆಟ್ ಹೋಗಿ ಆಗಿದೆ. ಸೊ ನಾನು ಸ್ವತಃ ಟ್ವೀಟ್ ಮಾಡಿದ್ದೆ, 49 ಒಳಗೆ ಔಟ್ ಆಗಿ ದಯವಿಟ್ಟು ಪಂಜಾಬ್ ಕಿಂಗ್ಸ್ ಹಬ್ಬ ಇದೊಂದು ರೆಕಾರ್ಡ್ ಹೋಗಿ ಬಿಡಲಿ ಅಂತ. ಬಟ್ 4 ವಿಕೆಟ್ ಹೋದ್ಮೇಲೆ ನಿಧಾನಕ್ಕೆ ಒಂದು ಆಟ ಸ್ಟಾರ್ಟ್ ಆಯಿತು. ಬಟ್ ಸ್ಟಿಲ್ 10 ಓವರ್ ಮುಗಿದ್ರೊಳಗೆ ಅವರ 6 ವಿಕೆಟ್ ಹೋಗಿದೆ. ಅದು 10 ಓವರ್ಗೆ 140 ಆಗಿತ್ತಾ? ಇಲ್ಲ, 10 ಓವರ್ಗೆ ಮೇ ಬಿ 70-75 ಆಗಿರ್ಬೋದು. 6 ವಿಕೆಟ್ ಹೋಗಿ ಆಗಿದೆ 9.2 ಓವರ್ಸಿಗೆ. ಅದಾದಮೇಲೆ ಆಟ ಸ್ಟಾರ್ಟ್ ಆಯಿತು ಮಾರೆ. ಈ ಶಶಾಂಕ್ ಸಿಂಗ್ ಮತ್ತು ಆಶುತೋಷ್ ಶರ್ಮಾ ಸಿಕ್ಕಾಬಟ್ಟೆ ಚಂದ ಮಾಡಿ ಆಡಿದ್ರು ಮಾರೆ. ಈಗ ಆಶುತೋಷ್ ಶರ್ಮಾ ಅವರಿಗೆ ಬೇರೆ ಮ್ಯಾಚಲ್ಲೆಲ್ಲ ಒಂದಿಷ್ಟು ಜೀವದಾನಗಳು ಸಿಗ್ತಾ ಇತ್ತು, ಬಟ್ ಇವತ್ತು ಜೀವದಾನ ಸಿಕ್ಕಿದಾಗಿಲ್ಲ. ಸೂಪರ್. ಈಗ ಇದು ಮತ್ತೆ ಬಂದು ಕಮೆಂಟ್ ಸೆಕ್ಷನಲ್ಲಿ ಉಗಿಯೋದು ಬೇಡ ಬ್ರಾ, ಕಂಪ್ಯಾರಿಸನ್ ಮಾಡ್ತಾ ಇಲ್ಲ. ಬಟ್ ಸುಮಾರು ಜನ ಹೇಳ್ತಾರಲ್ಲ, ಸ್ಕೈ ಈಸ್ ABD 2.0, ABD ಅವ್ರು ನೋಡಿದಾಗ ಆಗ್ತದೆ, ಅಥವಾ ABD ಈಸ್ ಮಿಸ್ಟರ್ 360, ಸ್ಕೈಸ್ 360 ಡಿಗ್ರಿ ಪ್ಲೇಯರ್ ಅಂತ ಹಾಗೆ ಕಂಪ್ಯಾರಿಸನ್ ಮಾಡ್ತಾರೆ ABD ಥರ ಅಂತ. ಹಾಗೆ ನೋಡಿದ್ರೆ ಆಶುತೋಷ್ ಶರ್ಮಾ ಅವರು ಒಂಥರ ಸ್ಕೈ 2.0 ಥರ. ಕೆಲವೊಂದು ಶಾಟ್ ಅವರು ಫೈನ್ ಲೆಗ್ಗಿಗೆ 6 ಹೊಡೆದಲ್ಲ, ಇದೇನು ಗುರು ಸ್ವಲ್ಪ ಸ್ಕೈ ಅವ್ರು ನೋಡಿದ ಆಗ್ತಾ ಉಂಟಲ್ಲ, ಸೂರ್ಯಕುಮಾರ್ ಯಾದವ್ ಅವ್ರು ನೋಡಿದ ಆಗ್ತಾ ಉಂಟಲ್ಲ ಅಂತ ಅನಿಸಿತು. ಸ್ವಲ್ಪ ಹಾಗೆ ಹೋಲ್ತಾ ಇತ್ತು ಆಟ. ಏನು ಚೆಂದ ಮಾಡಿ ಆಡಿದ್ರು ಮಾರ. ಸಿಂಗಲ್ ಹ್ಯಾಂಡೆಡ್ಲಿ 1 ಪಾಯಿಂಟ್ ಆಫ್ ಟೈಮಲ್ಲಿ ಶಶಾಂಕ್ ಸಿಂಗ್ ಸಹ ಔಟ್ ಆದರು. 25 ಬಾಲ್ಗೆ 41 ರನ್ ಹೊಡೆದು ಶಶಾಂಕ್ ಸಿಂಗ್ ಔಟ್ ಆದರು. 111ಕ್ಕೆ 7ನೇ ವಿಕೆಟ್ ಬಿತ್ತು. ಟಾರ್ಗೆಟ್ 193. ಅದಾದಮೇಲೆ ಒನ್ ಮ್ಯಾಚು ಆಶುತೋಷ್ ಶರ್ಮಾ ಅವರು ಅವರ IPL ಕರಿಯರ್ನ ಫಸ್ಟ್ ಅರ್ಧ ಶತಕ ದಾಖಲಿಸಿದರು. 28 ಬಾಲಿಗೆ 61 ರನ್ ಪುಡಿ ಮಾಡಿ ಹಾಕಿದ್ರು. 7 ಸಿಕ್ಸರ್, 2 ಬೌಂಡ್ರಿ, 7 ಸಿಕ್ಸರ್. ಒಂಥರ ಕ್ಲಾಸನ್ನು ನೋಡಿದಾಗ ಆಯಿತು. ಕ್ಲಾಸನ್ ಅವರು ಹಾಗೆ ಅಲ್ಲ, 6 ಹೊಡಿತಾ ಕೂತ್ಕೊಳ್ಳೋದಲ್ಲ. ಆ್ಯಂಡ್ 6 ಹೊಡೆದಾಗ ಆಶುತೋಷ್ ಶರ್ಮಾ ಅವರ ಮುಖದಲ್ಲಿ ಆ ಒಂದು ನಗು ನೋಡಬೇಕು. ಯಾವುದೋ 1 ಓವರಲ್ಲಿ ಬುಮ್ರಾ ಅವರು ನೋಬಾಲ್ ಹಾಕಿದ ಕೂಡಲೇ ಬುಮ್ರಾ ಅವ್ರನ್ನ ಯಾವ ಥರ ರೀಡ್ ಮಾಡಿದ್ರು ಅಂತಂದರೆ, ಫ್ರೀ ಹಿಟ್ ಬಾಲಿಗೆ ಯೂಶ್ವಲಿ ದೊಡ್ಡ ಫೇಮಸ್ ಬೌಲರ್ಗೆ ಒಂಥರ ನೋಬಾಲ್ ಹಾಕಿದ ಮೇಲೆ ಅದು ಈಗೋ ಹರ್ಟ್ ಆಗ್ತದೆ. ನೆಕ್ಸ್ಟ್ ಬಾಲ್ ಫ್ರೀ ಹಿಟ್ಟ, ಇವನಿಗೆ ಸ್ಲೋ ಬಾಲ್ ಹಾಕಿ ಮಕ್ಕರ್ ಮಾಡ್ತೇನೆ, ಇಲ್ಲದ್ರೂ ಯಾರ್ಕರ್ ಹಾಕಬೇಕು ಅಂತ. ಯಾರ್ಕರ್ ಹಾಕ್ತಾರೆ ಅಂತ ಎಷ್ಟು ಮೊದಲೇ ಗೆಸ್ ಮಾಡಿದ್ರು ಅಂತಂದರೆ, ಪೂರ್ತಿ ಈ ಕಡೆ ಆಫ್ ಸೈಡಿಗೆ ಬಂದು ಮಲಗಿ ಅಂತಾರೆ. ಹೀಗೆ ಇದು ಏನೋ ಆಲ್ಮೋಸ್ಟ್ ಸ್ವೀಪ್ ಶಾಟ್ ಥರ ಫೈನ್ ಲೆಗ್ಗಿಗೆ 6 ಹೊಡೆದ್ರು. ಅಂದರೆ ಅಷ್ಟು ಕರೆಕ್ಟಾಗಿ ರೀಡ್ ಮಾಡಿದರು. ಈಗ ಯಾರ್ಕರ್ ಬರ್ತದೆ, ಅದನ್ನು ನಾನು ಫುಲ್ ಟಾಸ್ ಆಗಿ ಕನ್ವರ್ಟ್ ಮಾಡಬೇಕು, ಹೀಗೆ ಸ್ವೀಪ್ ಮಾಡಿಬಿಡುವ ಅಂತ ಸೂಪರ್ ಆಗಿ ಆಡಿದ್ರು. ಆ 6 ಹೊಡೆದಾಗ ಆಶುತೋಷ್ ಶರ್ಮಾ ಅವರಿಗೆ ಫುಲ್ ಸಾಕತ್ ಮಾರ ಅಂತ ಅವರಿಗೆ ಅನಿಸಿತ್ತು. ಅವರೆಲ್ಲ ನಗ್ತಾ ಇದ್ರು ಅಂತಂದರೆ ಆ ಒಂದು ಸ್ಮೈಲ್, ಹಬ್ಬ 6 ಹೊಡೆದೆ ಮಾರ್ರೆ ಬುಮ್ರಾಗೆ ಅಂತ. ಬಟ್ ಎಂತ ಮಾಡೋದು, ಇನ್ನೊಂದು ಎಂಡಿಂದ ಸಪೋರ್ಟ್ ಇರಲಿಲ್ಲ ಆಶುತೋಷ್ ಶರ್ಮಾಗೆ. 7 ವಿಕೆಟ್ ಹೋಗಿ ಆಗಿದೆ. ಇನ್ನೊಂದು ಎಂಡಿಂದ ಇನ್ನೊಂದು ಯಾರಾದ್ರು ಬ್ಯಾಟ್ಸ್ಮನ್ ಅಥವಾ ಶಶಾಂಕ್ ಸಿಂಗ್ ಔಟ್ ಆಗಿರೋದಿದ್ರೆ ಪಕ್ಕ ವಿನ್ ಆಗ್ತಿದ್ರು. ಯಾಕಂತಂದರೆ 1 ಪಾಯಿಂಟ್ ಆಫ್ ಟೈಮಲ್ಲಿ 4 ಓವರ್ಗೆ 28 ರನ್ ಬೇಕು. 24 ಬಾಲ್ 28 ರನ್ ಈ IPL ಅಲ್ಲಿ ನೀರು ಕುಡಿದಷ್ಟು ಈಸಿ. ಎಸ್ಪೆಷಲಿ ಬ್ಯಾಟಿಂಗ್ ಪಿಚ್ಚಸ್ ಈಗ ಆಗ್ತಾ ಇರೋದ್ರಿಂದ, ಅಥವಾ ಎಲ್ಲ ದೊಡ್ಡ ಇನ್ನಿಂಗ್ಸ್ ಬರ್ತಾ ಇರುವಂಥ ಮ್ಯಾಚಸ್ ಆಗಿರೋದ್ರಿಂದ 24 ಬಾಲ್ 28 ಆರಾಮಲ್ಲಿ ಹೊಡಿಬೋದಿತ್ತು. 4 ಓವರ್ಗೆ ಅಥವಾ 24 ಬಾಲ್ಗೆ 62, 65 ಚೇಸ್ ಮಾಡಿದಾರಲ್ಲ, GT ಚೇಸ್ ಮಾಡಿದ್ರಲ್ಲ ಮಾರ್ರೆ, ತಿವಾಟಿಯ ಮತ್ತು ರಾಶಿದ್ ಖಾನ್ ಸೇರಿಕೊಂಡು. ಹಾಗೆ 24 ಬಾಲ್ 28 ಹೀಗೆ ವಿನ್ ಆಗ್ತಿದ್ರು ಪಂಜಾಬ್. ಬಟ್ ವಿಕೆಟ್ ಇರಲಿಲ್ಲ. ಆದರೂ ಆಶುತೋಷ್ ಶರ್ಮಾ ಒಬ್ಬರೇ ಇದ್ದಿದ್ರೆ ಪಕ್ಕ ವಿನ್ ಆಗ್ತಾಯಿದ್ರು. ಬಟ್ ಆ ಒಂದು ಬೌಲಿಂಗ್ ಇದೆಯಲ್ಲ, ಬುಮ್ರಾ ಮತ್ತು ಕಾಟ್ಸಿಯಾ, ಬೇರೆ ಎಲ್ಲರೂ ಸಹ ಹೊಡಿಸ್ಕೊಳ್ತಿದ್ರು. ಇವತ್ತು ಹಾರಿಬಲ್ ಆಗಿ ಹಾಕಿದ್ದಾರೆ. ಲಾಸ್ಟ್ ಸೀಸನ್ ಇದು ಮುಂಬೈದು ಸ್ಟಾರ್ ಪ್ಲೇಯರ್ ಆಕಾಶ್ ಮಧ್ವಾಲ್ ಈ ವರ್ಷ ಹಾರಿಬಲ್. 3 ಓವರ್ಗೆ 44 ರನ್. ಈ ಮ್ಯಾಚ್ ಅಂತಲ್ಲ, ಎಲ್ಲ ಮ್ಯಾಚಲ್ಲಿ ಸಹ ಆಕಾಶ್ ಮಧ್ವಾಲ್ ಹೊಡಿಸ್ಕೊಳ್ತಾ ಇದ್ದಾರೆ. ಮೇ ಬಿ ನೆಕ್ಸ್ಟ್ ಮ್ಯಾಚಲ್ಲಿ ಅವರನ್ನು ಇಟ್ಕೊಳ್ಳೋದಿಲ್ಲ. ತುಂಬ ಕೆಟ್ಟದಾಗಿ ಬಾಲ್ ಆಗ್ತಾ ಇದ್ದಾರೆ. ಒಂದು ಸ್ಲೋವರ್ ಬಾಲ್ ಆಗ್ತಾ ಇಲ್ಲ, ಓಡಿ ಬಂದು ಜುಬ್ ಅಂತ ಆಗ್ತಾ ಇದ್ದಾರೆ. ಬ್ಯಾಟ್ಸ್ಮನ್ ಹೊಡಿತಾ ಇದ್ದಾರೆ. ಆ್ಯಂಡ್ ಅವರ ಗ್ರಾಚಾರಕ್ಕೆ ಪಾಂಡ್ಯ ಮತ್ತು ಈವನ್ ಶೆಫರ್ಡ್ ದೇ ಆರ್ ಇನ್ಎಫೆಕ್ಟಿವ್. ಬೌಲಿಂಗ್ ಅಂದರೆ ವಿಕೆಟ್ ತೆಗೆಯುವಂಥ ಬೌಲಿಂಗ್ ಆಗ್ತಾ ಇಲ್ಲ, ಅಥವಾ
ಬೇರೆ ಟೀಮ್ ಅವರೆಲ್ಲ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಬುಮ್ರಾ ಅವ್ರಿಗೆ ಹೊಡಿಲಿಕ್ಕೆ ಆಗೋದಿಲ್ಲ, ಕಾರ್ಡ್ಸಿ ಅದು ಸಿಕ್ಕಾಪಟ್ಟೆ ಪೇಸ್ ಉಂಟು. ಸೊ ಉಳಿದ ಬೌಲರ್ಸಿಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಎಲ್ಲ ಟೀಮ್ ಅವರು. ಆ ಥರ ಹೋಮ್ವರ್ಕ್ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ಟಾರ್ಗೆಟ್ ಯಾರಾಗಿರ್ಬೇಕಂದ್ರೆ ಆಕಾಶ್ ಮಧ್ವಾಲು, ಶೆಫರ್ಡು ಮತ್ತು ಹಾರ್ದಿಕ್ ಪಾಂಡ್ಯ ಅವ್ರ ಓವರಲ್ಲಿ ಎಷ್ಟು ಹೊಡಿಲಿಕ್ಕೆ ಆಗ್ತದೆ ಅಷ್ಟು ಹೊಡೆಯುವ ಅಂತ. 4 ಓವರಿಗೆ 28 ಇದ್ದದ್ದು 2 ಓವರಿಗೆ 24 ಆಯಿತು. 24-23 ಏನಾಯಿತು. ಬುಮ್ರಾ ಅವರ ಓವರಲ್ಲಿ ಕೇವಲ 3 ರನ್ ಹರಿದು ಬಂದದ್ದು, ಮತ್ತು ಕಾರ್ಡ್ಸಿ ಅವರ ಓವರಲ್ಲಿ ಕೇವಲ 2 ರನ್ ಹರಿದು ಬಂದದ್ದು. ಸೊ 2 ಓವರಿಗೆ ಕೇವಲ 5 ರನ್ ಬಂತು. 4 ಓವರಿಗೆ 28 ಇದ್ದದ್ದು 2 ಓವರಿಗೆ 23 ಆಯಿತು. ಬಟ್ ಸ್ಟಿಲ್ ವಿನ್ ಆಗ್ತಾರಾ ಅಂತ ಏನೋ ಒಂದು ಉಮೇದಿತ್ತು. ಬಟ್ ಆಶುತೋಷ್ ಶರ್ಮಾ ಅವರು ಅಲ್ಲಿ ಔಟ್ ಆದರು. ಕೊನೆಗೆ 9 ರನ್ನಿಂದ ಸೋಲ್ ಕಾಣಬೇಕಾಯಿತು. ಆಲ್ ಔಟ್ ಆದರು. 183 ರನ್ನಿಗೆ ಯಾರು ಪಂಜಾಬ್ ಆಲ್ ಔಟ್ ಆಯಿತು. ಕೊನೆಗೆ 9 ರನ್ನಿಂದ ಸೋತರು. ವಿಕೆಟ್ ಇದ್ದಿದ್ರೆ ಪಂಜಾಬ್ ವಿನ್ ಆಗ್ತಿತ್ತು. ಕರೆಕ್ಟ್ ರೆಗ್ಯುಲರ್ ಇಂಟರ್ವಲಲ್ಲಿ ಎಲ್ಲಿ ವಿಕೆಟ್ ಬೇಕೋ ಅಲ್ಲಿ ವಿಕೆಟ್ ಬಿತ್ತು. ಆ್ಯಂಡ್ ಏನು ಮಾರ ಬುಮ್ರಾದು ಬೌಲಿಂಗ್ ಪಿಚ್ ಯಾವುದೇ ಇರಲಿ, ಬ್ಯಾಟಿಂಗ್ ಪಿಚ್ ಇರಲಿ, ಬೌಲಿಂಗ್ ಪಿಚ್ ಇರಲಿ, ನಾನು ಯಾವುದೋ ಒಂದು ಅಂದರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ವಿಡಿಯೋ ಅಲ್ಲಿ ನಮ್ಮ ಇಂಡಿಯನ್ ಟೀಮ್ ಇದ್ರ ಬಗ್ಗೆ ಮಾತಾಡುವಾಗ ಆವಾಗ ಎಲ್ಲೋ ಹೇಳಿದೆ, ಪಿಚ್ ಹೇಗೆ ಇರಲಿ ಮಾರ್ರೆ, ಯಾರ್ಕರ್ ಹಾಕಲಿಕ್ಕೆ ಪಿಚ್ಚಿನ ಒಂದು ಏನು ಹೆಲ್ಪ್ ಬೇಡವೇ ಬೇಡ. ಯಾರ್ಕರ್ ಅಥವಾ ಕರೆಕ್ಟ್ ಲೈನ್ ಆ್ಯಂಡ್ ಲೆಂತ್, ಆ ಬಾಡಿ ಲೈನ್ ಬೌನ್ಸರ್ ಆಗಿರ್ಬೋದು ಅದೆಲ್ಲ, ಎಸ್ಪೆಷಲಿ ಯಾರ್ಕರ್ ಹಾಕಲಿಕ್ಕೆ ಪಿಚ್, ಬ್ಯಾಟಿಂಗ್ ಪಿಚ್ ಆಗಿರಲಿ, ಬೌಲಿಂಗ್ ಪಿಚ್ ಆಗಿರಲಿ, ಅದಕ್ಕೆ ಸಂಬಂಧವೇ ಇಲ್ಲ. ಆ ಬುಮ್ರಾ ಅವರ ಬೌಲಿಂಗ್ ನೋಡಿ ಕಲಿಬೇಕು. ಏನು ಮಾರ ಸೂಪರ್ ಅಂದರೆ ಸೂಪರ್. ಬಿಕಾಸ್ ಆಫ್ ಬುಮ್ರಾ ಮತ್ತು ಇವತ್ತು ಕಾರ್ಡ್ಸಿಯಾ ಆ ಸ್ಟಾರ್ಟಿಂಗ್ 4 ವಿಕೆಟ್ ಹೋಯ್ತಲ್ಲ 2 ಓವರಲ್ಲಿ, ಅದು ಕೊನೆಗೆ ಅನ್ನಿಸ್ಲಿಕ್ಕೆ ಸ್ಟಾರ್ಟ್ ಆಯ್ತಾ ಅಂತ ಪಂಜಾಬ್ಗೆ. ಸ್ವಲ್ಪ ಟಾಪ್ ಆರ್ಡರ್ ಸ್ವಲ್ಪ ಹೆಲ್ಪ್ ಮಾಡಿದರೆ ವಿನ್ ಆಗ್ತಾಯಿತ್ತು ಅಂತ. ಆ್ಯಂಡ್ ಈವನ್ 4 ಓವರಿಗೆ 28 ಅಂತ ಇದ್ದಾಗ ಬುಮ್ರಾ ಮತ್ತು ಕಾರ್ಡ್ಸಿಯಾದ ಬೌಲಿಂಗು ಸೂಪರ್ ಆಗಿತ್ತು. ಅವರಿಬ್ಬರು ಇವತ್ತು ಚಂದ ಮಾಡಿ ಬಾಲ್ ಹಾಕಿರೋದಿದ್ದರೆ, ಇಬ್ಬರಲ್ಲಿ ಒಬ್ಬರು ಹಾರಿಬಲ್ ಆಗಿ ಹಾಕಿದ್ದಿದ್ರು ಇವತ್ತು ಮ್ಯಾಚ್ ಸೋಲ್ತಾ ಇತ್ತು. ಎಸ್ಪೆಷಲಿ ಬುಮ್ರಾ ಚಿನ್ನ, ಮುಂಬೈ ಪಾಲಿಗೆ ಚಿನ್ನ. ಆ್ಯಕ್ಚುಲಿ ಬುಮ್ರಾ ಅವ್ರನ್ನ ಕ್ಯಾಪ್ಟನ್ ಮಾಡ್ಬೋದಿತ್ತು ಮಾರ. ಪರ್ಸ್ನಲಿ ನಾನು ಯಾರನ್ನ ಹೇಟ್ ಮಾಡೋದಿಲ್ಲ. ಪರಾಗ್ ಅವ್ರನ್ನ ಹೇಟ್ ಮಾಡ್ತಿದ್ದೆ, ಅವರು ಸೂಪರಾಗಿ ಆಡ್ತಿದ್ದಾರೆ, ಭಾರಿ ಖುಷಿ. ಬುಮ್ರಾ ಅವ್ರನ್ನ ಎಂತಕ್ಕೆ ಕರೆತಂದ್ರಂತ ನಂಗೆ ಈಗ ಸಹ ಅರ್ಥ ಆಗ್ತಾ ಇಲ್ಲ. ಎಂತ ಬುಮ್ರಾ ಅಂತ ಹೇಳ್ತಿದ್ದಾನೆ, ಹಾರ್ದಿಕ್ ಪಾಂಡ್ಯ ಅವ್ರನ್ನ ಯಾಕೆ ಕರೆತಂದ್ರಂತ ನಂಗೆ ಈಗ ಸಹ ಅರ್ಥ ಆಗ್ತಾ ಇಲ್ಲ. ಬುಮ್ರಾ ಸೂಪರಾಗಿ ಬಾಲ್ ಆಗ್ತಿದೆ, ಅವ್ರನ್ನೇ ಕ್ಯಾಪ್ಟನ್ ಮಾಡ್ಬೋದಿತ್ತು. ನಿಮಗೆ ಕ್ಯಾಪ್ಟನ್ ಚೇಂಜ್ ಮಾಡಲೇಬೇಕಂತ ಏನಾದರೂ ಇದ್ದಿದ್ರೆ ಬುಮ್ರಾ ಅವ್ರನ್ನ ಮಾಡ್ಬೋದಿತ್ತು. ಎನಿವೇಸ್ ಅದು ಈಗ ಮಾತಾಡಿ ಅಂತ ಯೂಸ್. ಒಟ್ಟಿನಲ್ಲಿ ಮುಂಬೈ ವಿನ್ ಆಯಿತು. ಮುಂಬೈ ಅಭಿಮಾನಿಗಳೇ ಭಾರಿ ಖುಷಿಯಾಗಿರ್ಬೋದು. ಬಟ್ ಸ್ಟಿಲ್ ಗೋಯಿಂಗ್ ಫಾರ್ವರ್ಡು ಅವರ ಬೌಲಿಂಗ್ ಲೈನಪ್ಪನ್ನು ಸರಿ ಮಾಡೋದಿದ್ರೆ ಮುಂಬೈ ಭಾರಿ ಬೆಲೆ ತೆರಬೇಕಾಗ್ತದೆ. ಎಲ್ಲ ಮ್ಯಾಚಲ್ಲಿ ಅವರ ಬೌಲರ್ಸ್ ಹೊಡಿಸ್ಕೊಳ್ತಿದ್ದಾರೆ ಕನ್ಸಿಸ್ಟೆಂಟಾಗಿ. ನಾವು ಸುಮ್ಮನೆ ಕೆಲವೊಂದು ಸಲ ಅಭಿಮಾನಿಗಳಾಗಿ ನಾವು RCBಯನ್ನು ಭಾರಿ ಟೀಕೆ ಮಾಡ್ತೇವೆ, ಇನ್ಕ್ಲೂಡಿಂಗ್ ನಾನು. ಯಾಕಂತಂದರೆ ಒಬ್ಬ RCBದು ಮ್ಯಾಚ್ ಮುಗಿದ ಕೂಡಲೇ ವೀಡಿಯೋ ಮಾಡುವಾಗ ಬೇಡದಿದ್ದರೂ ಅದು ನಮಗೆ ಸ್ವಲ್ಪ ಮನಸ್ಸು ಆ ಕಡೆ ಹೋಗ್ತದೆ. ಒಬ್ಬ RCB ಅಭಿಮಾನಿಯಾಗಿ ಮಾತಾಡುವಾಗ ಟೀಕೆ ಮಾಡ್ತೇವೆ, ಸ್ವಲ್ಪ ಜಾಸ್ತಿ ಟೀಕೆ ಮಾಡ್ತೇವೆ RCB ಬೌಲಿಂಗನ್ನು. RCB ಬೌಲಿಂಗ್ ಮಾತ್ರ ವರ್ಸ್ಟ್ ಆಗಿಲ್ಲ, ಕೆಲವೊಂದು ಟೀಮಿದು ವರ್ಸ್ಟ್ ಆಗಿದೆಯಪ್ಪ. ಎಲ್ಲ ಟೀಮ್ ಬೌಲರ್ಸು ಹೊಡಿಸ್ಕೊಳ್ತಾ ಇದ್ದಾರೆ. ಮುಂಬೈ ಬೌಲಿಂಗ್ ಬುಮ್ರಾ ಬಿಟ್ಟರೆ ಎಲ್ಲ ಮ್ಯಾಚಲ್ಲಿ ಸಹ ಎಲ್ಲರೂ ಸಹ ಸರಿಯಾಗಿ ಹೊಡಿಸ್ಕೊಂಡಿದ್ದಾರೆ. ಸೊ ನಮ್ಮದು ಗ್ರಾಚಾರಕ್ಕೆ ನಮ್ಮದು ಒಂದು ಬೌಲರ್ ಸಹ ಕಂಟ್ರೋಲ್ ಮಾಡ್ತಾ ಇಲ್ಲ, ಅದೇ ಬೇಜಾರಾಗಿರೋದು. ಬುಮ್ರಾ ಥರ ಒಬ್ಬ ಬೌಲರು ಇಲ್ಲ ಅಂತ ಅಷ್ಟೇ ಬೇಜಾರು ನಮಗೆ. ಇಲ್ಲಿದ್ದರೆ ಮುಂಬೈ ಬೌಲಿಂಗ್ ಏನು ಭಾರಿ ಸ್ಟ್ರಾಂಗ್ ಅಂತಲ್ಲ, ಅವರು ಸಹ ಈ IPL ಹೊಡಿಸ್ಕೊಳ್ತಾ ಇದ್ದಾರೆ ಅಷ್ಟೇ. ಲೆಂದಿ ವಿಡಿಯೋ. ಒಟ್ಟಿನಲ್ಲಿ ಮುಂಬೈ ವಿನ್ ಆಯಿತು. ಬಟ್ ಆಶುತೋಷ್ ಶರ್ಮಾ ಸೂಪರ್, ಶಶಾಂಕ್ ಶರ್ಮಾ ಸೂಪರ್, ಬುಮ್ರಾ ಆಲ್ವೇಸ್ ಸೂಪರ್ ಅಷ್ಟೇ. ನಮಸ್ಕಾರ, ಬರುವ.